ನಮಸ್ಕಾರಗಳರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತಗಳ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಕಲ್ಪತರು ಎಕ್ಸ್ಪ್ರೆಸ್ ಅಂದರೆ KSRTC ಬಸ್ನ ಕಲ್ಪತರು ಎಕ್ಸ್ಪ್ರೆಸ್ ತುಮಕೂರಿನ ಬಸ್ ಆಗಿರುತ್ತೆ ಗಳರ. ಇದು ರಿಯಲ್ ಲೈಫಲ್ಲಿರುವಂಥ ಬಸ್ ಆಗಿರುತ್ತೆ. ಈ ಒಂದು ಬಸ್ನ ಹೇಗೆ ನಮ್ಮ ಒಂದು ಗೇಮ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಆ್ಯಡ್ ಮಾಡೋದು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ನೋಡ್ತಿದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಟ್ರು. ಹಾಗೆ ನಮ್ಮ ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಪರವಾಗಿಲ್ಲ, ವಾಟ್ಸಪ್ಪಲ್ಲಂತೂ 14-17 ಜನ ಅಷ್ಟೇ ಇರೋದು. ನಮ್ಮ ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಪಾಸ್ವರ್ಡಲ್ಲಿ ಹಾಕ್ತಿರ್ತೀನಿ ಅಂತ ಹೇಳ್ತಾ, ಇನ್ನೇ ಒಂದು ಡೆಲಿವರಿ ಯಾವ ರೀತಿ ಇದೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಗೆಳೆಯರೆ. ನಾನು ಪದೇ ಹೇಳ್ತಿದ್ದೀನಿ, ನೀವು ಸ್ಕಿಪ್ ಮಾಡ್ತಾನೆ ಇದ್ದೀರ. ತುಂಬ ಜನ ವೀಡಿಯೋನ ಸ್ಕಿಪ್ ಮಾಡ್ತಿದ್ದೀರ. ಆದರೂ ಪರವಾಗಿಲ್ಲ, ನೆನ್ನೆ ಹಾಕಿದ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ ಗೆಳೆಯರೆ. ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ, ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು. ಇಲ್ಲಿ ಕರರಸಾನಿ ಅಂತ ಹಾಕಿ ಅದ್ರ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಅದರ ಇಲ್ಲಿ ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ. ಒಂದು ಗ್ರೀನ್ ಕಲರ್ ಕರ್ಟನ್ನೇ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ ಕರರಸಾನಿ ಅನ್ನೋದನ್ನ. ಆಮೇಲೆ ಇಲ್ಲೊಂದು ಮಂಜುನಾಥ ಸ್ವಾಮಿದು ಫೋಟೋನ ಆ್ಯಡ್ ಮಾಡಿ, ಆಮೇಲೆ ತಿರುಪತಿ ನಾಮ, ಆ ಕಡೆ ಈ ಕಡೆ 2 ಪಕ್ಷಿಗಳಿರುತ್ತಲ್ಲ ಅವನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಲ್ಪತರು ಎಕ್ಸ್ಪ್ರೆಸ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ಅದಂತೂ ಸೂಪರಾಗಿ ಕಾಣಿಸುತ್ತೆ ಗೆಳೆಯರೆ. ಆಮೇಲೆ ನಿಗದಿತ ನಿಲುಗಡೆ ಲಿಮಿಟೆಡ್ ಸ್ಟಾಪ್ ತುಮಕೂರು ಧರ್ಮಸ್ಥಳ, ಆಮೇಲೆ ಗುಬ್ಬಿ ತಿಪಟೂರು ಹಾಸನ ಅಂತ ಈ ಒಂದು ಬಸ್ಸೊಂದು ರೂಟ್ ಬೋರ್ಡ್ ಗೆಳೆಯರೆ ರಿಯಲ್ ಲೈಫಲ್ಲಿ ಓಡಾಡುತ್ತೆ. ಈ ಒಂದು ಬಸ್ಸು ರಿಯಲ್ ಲೈಫಲ್ಲೂ ಇದೆ. ನಮ್ಮ ಕನ್ನಡ ಬಸ್ ಇಡೋರು ಮಾಡಿರುವಂಥ ಲಿವರಿ ಆಗಿರುತ್ತೆ ಗೆಳೆಯರೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಈ ಎಕ್ಸ್ಪ್ರೆಸ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ಮಿರರ್ಗೆ ಕಲರು, ಆಮೇಲೆ ಶ್ರೀ ಮಂಜುನಾಥ ಅಂತಲೂ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಆಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ತುಮಕೂರು ವಿಭಾಗ ತಿಪಟೂರು ಘಟಕ ಅಂತಲೇ ಆ್ಯಡ್ ಮಾಡಿ ಸೂಪರಾಗಿ ಮಾಡೋರು ಗೆಳೆಯರೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನೀವು ಇಂಜಿನ್ ಬೋನೆಟ್ ಕಾಣಿಸ್ತಿದ್ದಿಲ್ಲ ಇಲ್ಲಿ, ಅಂದರೆ ಇಂಜಿನ್ ಬೋನೆಟ್ ಏನಿದೆ ಅಲ್ಲಿ 2 ಕಣ್ಣುಗಳನ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಅದಂತೂ ಸೂಪರ್ ಕಾಣಿಸ್ತಿದೆ. ಆಮೇಲೆ ಒಂದು ಬಸ್ನ ಪ್ಲೇಟ್ ನಂಬರು K060973 ಅಂತ ಒಂದು ಬಸ್ನ ಪ್ಲೇಟ್ ನಂಬರ್ ಆಗಿರುತ್ತೆ ಗೆಳೆಯರೆ. ಆಮೇಲೆ ರೇಡಿಯಮ್ಸ್ ಎಲ್ಲನೂ ಆ್ಯಡ್ ಮಾಡಿ ಸೂಪರಾಗಿ ಮಾಡೋರು ಗೆಳೆಯರಿ ನಮ್ಮೊಂದು ಲಿವರಿನ ಮಾತ್ರ. ಇನ್ನು ಫ್ರಂಟ್ ಲುಕ್ ನೋಡಿದ್ರೆ, ಇನ್ನು ಸೈಡ್ ಲುಕ್ ಯಾವ ರೀತಿ ಐತೆ ಅಂದರೆ ನೋಡೋಕ್ಕೆ ನಿಮಗೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರೆ ಸೂಪರಾಗಿ ಐತೆ. ನಮ್ಮೊಂದು ಲಿವರಿಯ ಸೈಡ್ ಲುಕ್ ಮಾತ್ರ ನನಗಂತೂ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಗೆಳೆಯರಿ. ಒಂದು ಲಿವರಿ ನೋಡ್ತಿರ್ಬೋದು ನೀವು ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ ಶ್ರೀ ಸಿದ್ಧಗಂಗೆ ಸ್ವಾಮಿ ಮಠದ್ದು ಅವ್ರ ಸ್ವಾಮೀಜಿದು ಫೋಟೋನೇ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ KSRTC ಅಂತ ಹಾಕಿ ಕರರಸಾನಿ, ಆಮೇಲೆ ಕರ್ನಾಟಕ ಸಾರಿಗೆದು ಸಿಂಬಲ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ BS6 ಅಂತ ಹಾಕಿ ಒಂದು ನರಿದು ಫೋಟೋ ಹಾಕಿ ಕಿಂಗ್ ಅಂತಲೇ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಅದಂತೂ ಸೂಪರಾಗಿ ಕಾಣಿಸ್ತಿದೆ ಡ್ರೈವರ್ ಡೋರ್ ಮೇಲೆ. ಇನ್ನು ವೀಲ್ ಕ್ಯಾಪ್ ನೀವು ನೋಡ್ತಿರ್ಬೋದು. ವೀಲ್ ಕ್ಯಾಪ್ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಯೆಲ್ಲೋ ಕಲರ್ ವೀಲ್ ಕ್ಯಾಪ್, ಹಳದಿ ಬಣ್ಣದ್ದು. ಆಮೇಲೆ ನಿಮಗೆ ಮೇಲ್ಗಡೆ ಚಿಕ್ಕ ಗ್ಲಾಸಸ್ಗಳೆಲ್ಲ ಏನಿದೆ ಆ ಒಂದು ಚಿಕ್ಕ ಗ್ಲಾಸಸ್ಗಳಿಗೆಲ್ಲನೂ ಗ್ರೀನ್ ಕಲರ್ ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಅದಂತೂ ಸೂಪರಾಗಿ ಐತೆ. ಗ್ರೀನ್ ಕಲರ್ ಕರ್ಟನ್ಸ್ ಅಂತೂ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬಸ್ಗೆ. ನನಗಂತೂ ಸೈಡ್ ಲುಕ್ಕೂ ಅಷ್ಟೇ ಸೂಪರಾಗೈತೆ ಗೆಳೆಯರೆ, ನನಗೂ ಇಷ್ಟ ಆಯಿತು ಒಂದು ಸೈಡ್ ಲುಕ್ಕು. ಇನ್ನು ಬ್ಯಾಕ್ ಲುಕ್ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಥರ ಒಂದು ಬ್ಯಾಕ್ ಲುಕ್ಕು ಯಾರಾದರೂ ಕ್ರಿಯೇಟ್ ಮಾಡಿರೋರಿದ್ದರೆ ನನಗೆ ತಿಳಿಸಿ. ಯಾರಿಗಾರ ಕ್ರಿಯೇಟ್ ಮಾಡಿರೋರಿದ್ದರೆ ತಿಳಿಸಿ ಗೆಳೆಯರೆ. ಈ ಥರ ಬ್ಯಾಕ್ ಲುಕ್ ನೀವು ನೋಡ್ತಿರ್ಬೋದು. KSRTC ಅಂತ ಹಾಕಿ www.com KSRTC ಅಂತ ಹಾಕಿ ಕಲ್ಪತರು ಎಕ್ಸ್ಪ್ರೆಸ್, ಆಮೇಲೆ ಭುವನೇಶ್ವರದ್ದು ಫೋಟೋನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ ನೋಡ್ತಿರ್ಬೋದು ಅಲ್ಲಿ. ಆಮೇಲೆ ನಿಗದಿತ ನಿಲುಗಡೆ ಲಿಮಿಟೆಡ್ ಸ್ಟಾಪು ತುಮಕೂರು ಹಾಸನ ಧರ್ಮಸ್ಥಳ ಅಂದರೆ ಒಂದು ಬಸ್ನ ಬೋರ್ಡು. ಆಮೇಲೆ ನೀವು ನೋಡ್ತಿರ್ಬೋದು ಗ್ಲಾಸ್ಗಳಿಗೆಲ್ಲ ಏನಿದೆ ಅಲ್ಲೆಲ್ಲ ಕರ್ಟನ್ನ ಆ್ಯಡ್ ಮಾಡಿದ್ದಾರೆ ಇವರನ್ನೇ. ಇಲ್ಲಿ ತುಮಕೂರು ವಿಭಾಗ ತಿಪಟೂರು ಘಟಕ ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ ಇಲ್ಲಿ ಒಂದು ಮರನ ಆ್ಯಡ್ ಮಾಡಿದ್ದಾರೆ. ಅದು ಹಳದಿ ಕಲರ್ ಇರಬೇಕಿತ್ತು, ಆದರೆ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಿದರೆ ಪರವಾಗಿಲ್ಲ ನಡೆಯುತ್ತೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ KSRTC ಅಂತಲೂ ಆ್ಯಡ್ ಮಾಡಿ ಇಲ್ಲಿ ಕಲರ್ ರೌಂಡ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಬ್ಲ್ಯಾಕ್ ಕಲರ್ ಸ್ಟಾರು, ಆಮೇಲೆ K090973 ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ನಕ್ಷತ್ರಗಳು ಕಪ್ಪುದು ಬ್ಲ್ಯಾಕ್ ಕಲರ್ಗಳು ಅವೆಲ್ಲನೂ ಆ್ಯಡ್ ಮಾಡಿ ರೇಡಿಯಮ್ಸ್ ನೋಡ್ಕೊರು ಸಖತ್ತಾಗಿ ಹಾಕೋರು. ಎಷ್ಟು ಸೂಪರಾಗಿ ಹಾಕೋರು ಅಂದರೆ ನಮ್ಮ ಒಂದು ಲಿವರಿಗೆ ರೇಡಿಯಮ್ಸ್ ಅಂತೂ ಅಷ್ಟು ಸೂಪರಾಗಿ ಹಾಕೋರು ಮಾತ್ರ ನಮ್ಮ ಒಂದು ಲಿವರ್ಗೆ ರೇಡಿಯಮ್ಸು ಗೆಳೆಯರೆ. ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ, ಇನ್ನು ಆ ಕಡೆ ಸೈಡ್ ಲುಕ್ ನೋಡಿದ್ರೆ ನಿಮಗೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ ಗೆಳೆಯರೆ. ಆದರೆ ಆ ಕಡೆ ಸೈಡ್ ಲುಕ್ಕಲ್ಲಿ ಒಂದು ಟೈರ್ಗೆ ವೀಲ್ ಕ್ಯಾಪು ಬರೋದಿಲ್ಲ, ಯಾಕಂದರೆ ಅದು ಟೆಂಪ್ಲೇಟಲ್ಲೋ ಮೋಡಲ್ಲೋ ಪ್ರಾಬ್ಲಮ್ ಐತೆ, ಅದಕ್ಕೋಸ್ಕರ ಬಂದಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ವೆಲ್ಕಮ್ ಅಂತಲೂ ಆ್ಯಡ್ ಮಾಡಿ, ಆಮೇಲೆ ಕರ್ನಾಟಕ ಸಾರಿಗೆ ಅಂತ
ಸಿಂಬಲ್ ಹಾಕಿ KSRTC ಅಂತ ಆ್ಯಡ್ ಮಾಡಿ, ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿ, ಇಲ್ಲಿ ಮೇಲ್ಗಡೆ ಎಲ್ಲ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ಶಿವಕುಮಾರ ಸ್ವಾಮೀಜಿ ಫೋಟೋನು ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸೈಡ್ ಗ್ಲಾಸಸ್ಗಳೆಲ್ಲ ಏನಿದೆ ಚಿಕ್ಕ ಚಿಕ್ಕ ಸೈಡ್ ಗ್ಲಾಸಸ್ಗಳು, ಅದೆಲ್ಲ ಗ್ಲಾಸ್ಗಳಿಗೂ ಕರ್ಟನ್ಸ್ನ ಆ್ಯಡ್ ಮಾಡಿ ಅಲ್ಲಿ ವೆಲ್ಕಮ್ ಅಂತಲೇ ಆ್ಯಡ್ ಮಾಡಿದ್ದವ್ರ ಹತ್ರ. ಇಲ್ಲಿ ನಿಮಗೆ ಈ ಕಡೆ ವೀಲ್ ಕ್ಯಾಪಲ್ಲಿ ನೀವು ನೋಡ್ತಿರ್ಬೋದು ಯೆಲ್ಲೋ ಕಲರು, ಆಮೇಲೆ ಈ ಕಡೆನೂ ಯೆಲ್ಲೋ ಕಲರ್, ಸೇಮ್ ಎರಡು ಒಂದೇ ಕಲರ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಮಾತ್ರ ವೀಲ್ ಕ್ಯಾಪ್ಗಳಂತೂ ಸೂಪರಾಗಿ ಐತೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಇಂಟೀರಿಯಲ್ ನೋಡೋದಾದ್ರೆ ಈ ಒಂದು ಲಿವರ್ ಇದು ಗೆಳೆಯರೆ, ನೀವು ನೋಡ್ತಿರ್ಬೋದು ಇಂಟೀರಿಯಲ್ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ. ನನಗಂತೂ ತುಂಬ ಇಷ್ಟ ಆಯಿತು. ಓಡಿಸ್ತಾ ಇದ್ರೆ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಮಾತ್ರ ಈ ನಮ್ಮ ಒಂದು ಲಿವರಿ ಇಂಟೀರಿಯಲ್ಲು ಗೆಳೆಯರೆ. ಈ ನೋಡ್ತಿರ್ಬೋದು ಸೂಪರಾಗೈತೆ ಗೆಳೆಯರೆ ಇಂಟೀರಿಯಲ್. ಇನ್ನು ನಿಮಗೆ ಈ ಒಂದು ಬಸ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಳೋಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ ಗೆಳೆಯರೆ. ಇಲ್ಲಿ ನಿಮಗೆ ಥಂಬ್ನೇಲ್ ಕಾಣಿಸ್ತಿದೆಯಲ್ಲ, ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ. ಪೂರ್ತಿ ಅಂದರೆ ಪೂರ ನೋಡಬೇಕು ಈ ಒಂದು ವಿಡಿಯೋನ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿ ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಸೇಮ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು, ಪೂರ ನೋಡಬೇಕು ಇವರ ಒಂದು ವಿಡಿಯೋನ. ಯಾಕಂದರೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಗೆಳೆಯರೆ. ಪಾಸ್ವರ್ಡ್ ಇರೋದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವು ಪೂರ ಅಂದರೆ ಸಂಪೂರ್ಣವಾಗಿ ನೋಡಬೇಕು. ಇನ್ನು ಇವರ ಒಂದು ಚಾನಲ್ನ ಹೆಸರ ಮೇಲೆ ಟೈಟಲ್ನ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೀವು. ಆಮೇಲೆ ಮತ್ತೆ ಮೋರ್ ಅಂತ ಕಾಣಿಸ್ತಿದೆ ನೋಡಿ, ಆ ಒಂದು ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಲಿವರಿ ಲಿಂಕ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿ ಗೆಳೆಯರೆ. ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಶೇರ್ ಮಾಡಿಸಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ನೀವು ವೆಯ್ಟ್ ಮಾಡಬೇಕು. ಓಪನ್ ಆಗಬೇಕಂದ್ರೆ ನೀವು ಓಪನ್ ಆಗುತ್ತೆ ಈ ರೀತಿ, ನೀವು 6 ಸೆಕೆಂಡ್ ವೆಯ್ಟ್ ಮಾಡಬೇಕು. ಅಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಎಂಟರ್ ದ ಫೈಲ್ ಪಾಸ್ವರ್ಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಗೆಳೆಯರೆ. ನೀವು ಈ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ಪಾಸ್ವರ್ಡ್ ಇಲ್ಲೇ ಹಾಕಬೇಕಾಗುತ್ತೆ. ನೀವು ಎಂಟರ್ ದ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ಗಳನ್ನ ಏನಿದೆ ಎಲ್ಲ ಬಿಗ್ ಲೆಟರ್ಸಲ್ಲೆಲ್ಲ ಏನಿದೆ ಆ ಒಂದು ಲೆಟರ್ಸ್ ಎಲ್ಲನೂ ಆ್ಯಡ್ ಮಾಡಬೇಕು. ನಾನು ಆ್ಯಡ್ ಮಾಡಿದ್ದೀನಿ. ಈಗ ಕ್ರಿಯೇಟ್ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ ಮತ್ತೆ ಆ ಕ್ರಿಯೇಟ್ ಡೌನ್ಲೋಡ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಮತ್ತೆ ಈಗ ಡೌನ್ಲೋಡ್ ಅಂತ ಇದೆ ನೋಡಿ, ಆ ಯೆಲ್ಲೋ ಕಲರ್ ಡೌನ್ಲೋಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ ಮತ್ತೆ ಅದೇ ಥರ 3 ಸತಿ ನೀವು ಮಾಡಬೇಕಾಗುತ್ತೆ. ಡೌನ್ಲೋಡು ಬ್ಯಾಕ್ ಬಟನು ಇದೇ ಥರ ನೀವು 3 ಸತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಏನಿದೆ ಕಲ್ಪತರು ಎಕ್ಸ್ಪ್ರೆಸ್ ಲಿವರಿ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಿದೆ, ಆಲ್ರೆಡಿ ಡೌನ್ಲೋಡ್ ಆಗಿ ಹೋಗಿದೆ ಗೆಳೆಯರೆ. ಹೇಳ್ಬೇಕಂದ್ರೆ ನೋಡ್ತಿರ್ಬೋದು ಡೌನ್ಲೋಡ್ ನಾನು ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಆಲ್ರೆಡಿ. ನೀವು ಅಷ್ಟೇ ಗೆಳೆಯರೆ ಸೇಮ್ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳಕ್ಕೆ 397 MB ಏನೋ ಇದೆ ಈ ಒಂದು ಆ್ಯಪ್ ಅಷ್ಟೇ. ಆಮೇಲೆ ಸ್ಟೋರೇಜ್ ಇರಬೇಕು ನಿಮಗೆ ಮಿನಿಮಮ್ ಅಂದರೂ 5 GB ಸ್ಟೋರೇಜ್ ಗ್ಯಾಪ್ ಇರಲೇಬೇಕು. ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ರೆ ನೀವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಮ್ಮ ಒಂದು ಗೇಮು ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಲೋಡ್ ಆಗ್ತಿದೆ, ಆಲ್ರೆಡಿ ನಮ್ಮ ಒಂದು ಗೇಮ್ ಲೋಡ್ ಆಗಿದೆ. ಇನ್ನು ಮತ್ತೆ ಈ ರೀತಿ ವೈಟ್ ಪೇಜ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಪೇಜ್ ಆಗಿ ಇನ್ನೊಂದು ಬರುತ್ತೆ ನೋಡಿ, ಇಲ್ಲೇ ಟೈಟಲ್ಲು ಬಸ್ ಸಿಮ್ಯುಲೇಟರ್ ID ಅಂತ ನೋಡ್ತಿರ್ಬೋದು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ಮತ್ತೆ ಹೇಳ್ತಿದ್ದೀನಿ ನಮ್ಮ ಒಂದು ಗೇಮ್ ಹೆಸರು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ರೆ ಲೋಡ್ ಆಗ್ತಿರೋದು ಪೂರ್ತಿ ಲೋಡ್ ಆಗಬೇಕು, ಅದು ಸಂಪೂರ್ಣವಾಗಿ ಪೂರ ಡೌನ್ಲೋಡ್ ಆಗಬೇಕು. ಫುಲ್ಲು ಲೋಡ್ ಆಗಬೇಕು. ಲೋಡ್ ಆಗೋ ಗಂಟ ನೀವು ವೆಯ್ಟ್ ಮಾಡಿ. ಈಗ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಕ್ಯಾನ್ಸಲ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಪೇಜ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ನಿಮಗೆ ಈ ರೀತಿ ಒಂದು ಬಸ್ ಮೋಡ್ ಬಂದಿರುತ್ತೆ ನೋಡ್ತಿರ್ಬೋದು. ಇಲ್ಲಿ ಈ ಒಂದು ಬಸ್ ಮೋಡ್ಗೆ ನಮ್ಮ ಕಲ್ಪತರು ಎಕ್ಸ್ಪ್ರೆಸ್ ಲಿವರಿ ನಾವು ಹೆಂಗೆ ಆ್ಯಡ್ ಮಾಡ್ಕೊಳೋದು ಅಂತಂದರೆ ಗೆಳೆಯರೆ, ನಿಮಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆ ನೋಡಿ, ಆ ಒಂದು ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜ್ ಅಂತ ಏನು ಕಾಣಿಸ್ತಿದೆ, ಆ ಒಂದು ಗ್ಯಾರೇಜ್ ರೆಡ್ ಕಲರ್ ಕಾಣಿಸ್ತಿದೆ, ಅದ್ರ ಮೇಲೆ ಒಂದು ಸತಿ ನೀವು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪೇಂಟ್ನ ಸಿಂಬಲ್ ಏನು ಕಾಣಿಸ್ತಿದೆ 3ನೇದು ಪೇಂಟ್ನ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮಧ್ಯದಲ್ಲಿ ಬ್ರೌಸ್ ಲಿವರಿ ಅಂತಿದೆಯಲ್ಲ, ಆ ಒಂದು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಆ ಒಂದು ಗ್ಯಾಲರಿ ಓಪನ್ ಆದಾಗ ಇಲ್ಲಿ ಫಸ್ಟಿಗೆ ಬಂದಿರುತ್ತೆ ನಮ್ಮ ಒಂದು ಲಿವರಿ ಗ್ಯಾಲರಿ ನೋಡ್ತಿರ್ಬೋದು. ನಿಮಗೆ ಇಲ್ಲಿ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಬಸ್ಗೆ ಏನಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೋಗಿ ನಮ್ಮೊಂದು KSRTC ಬರುತ್ತೆ ನೋಡ್ತಿರ್ಬೋದು ಗೆಳೆಯರೆ. ಆಮೇಲೆ ನಿಮಗೆ ಅಪ್ಲೈ ಅಂತ ಇರುತ್ತೆ ಗ್ರೀನ್ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯೂಸ್ ಮನಿನ ಫ್ರೀನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಬೋದು ಗೆಳೆಯರೆ. ನೋಡ್ತಿರ್ಬೋದು ಸಂಪೂರ್ಣ ಮಾಹಿತಿ ಇದಾಗಿತ್ತು ಗೆಳೆಯರೆ. ಒಂದು ಬಸ್ ಮೋಡ್ನ ಕಲ್ಪತರು ಎಕ್ಸ್ಪ್ರೆಸ್ ಲಿವರಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಳೋದು
ವಿಡಿಯೋ ಇದಾಗಿತ್ತು ಗೆಳೆಯರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೆ.